ನೀವು ನಂಬ್ತಿರೋ ಇಲ್ವೋ, ಪ್ರಜ್ವಲ್ ರೇವಣ್ಣನವರ ಇತಿಹಾಸ ಎಲ್ಲಿಗೆ ಹೋಗಿದೆ ಅಂದ್ರೆ, ಮೊನ್ನೆ ಯಾರೋ ದೊಡ್ಡವ್ರು ಕೂತಿದ್ದು, ಅಲ್ಲಿ ಯಾರೋ ಪ್ರೆಸ್ನವ್ರು ಕೂತಿದ್ದ ಹಂಗೇನೆ, ಅವನು ಹೆಸರಾಂತ ಪ್ರೆಸ್ನವ್ರೆ. ಈ ಪೋರ್ನ್ ಬ್ಲೂ ಫಿಲಮ್ ಎಲ್ಲ ಮಾಡ್ತಾರಲ್ಲ, ಅವ್ರ ತಲೂ ಇಷ್ಟ ಹಾಕಿಲ್ವಂತೆ. ಏನ್ರಿ ದುರಂತ ಇದು. ನಾವ್ ಯಾರ ಬಡವ್ರ ಮಕ್ಳು ಸಿಕ್ಕಿರಿ, ಒಂದ್ ಸಣ್ಣದೇನಾರ ಆದ್ರೆ ಎಲ್ಲ ಬೆದ್ದು ಬಿಡ್ತೀರಿ. ಇಂಥದ್ರ ಬಗ್ಗೆ ಬರೀರಿ, ಬರಿತಾ ಇದ್ದೀರಿ, ಬರೀರಿ, ಬೆಳಕು ಚೆಲ್ಲಿ ಕ್ರಮ ತಗೊಳ್ಳಿ. ನಾನು ಯಾರ ಮೇಲೆ ವೈಯಕ್ತಿಕವಾಗಿ ಪತ್ರಿಕೆಯವ್ರ ಮೇಲೆ ಟಿವಿಯವ್ರ ಮೇಲೆ ಹೇಳಲಿಲ್ಲ ಅಣ್ಣ, ಬೇಜಾರು ಮಾಡ್ಕೋಬೇಡ. ಸರ್ಕಾರ ಕಾನೂನು ಅಡಿನಲ್ಲಿ ಏನ್ ಅವಕಾಶ ಇದೆಯೋ ಅದು ಹಾಕ್ಬೇಕು. ಸರಿ, ನಮ್ಮನ್ನೆಲ್ಲ ಅವರಪ್ಪ ಅವ್ರ ತಂದೆ ಕಂಚನಹಳ್ಳಿ ಗಂಗಾಧರ ಮೂರ್ತಿ ಸಂತ್ರಸ್ತ ಅಂತ ಮೆರವಣಿಗೆ ಮಾಡಿದ್ರಲ್ಲ, ಶಿವರಾಮೇಗೌಡನ ಅರೆಸ್ಟ್ ಮಾಡಿ ಅಂತ. ಈಗ ಮಾಡ್ಬೇಕಲ್ವಾ? ನಮ್ಮ ಅಣ್ಣನ ಅರೆಸ್ಟ್ ಮಾಡಿ, ನಮ್ಮ ಅಣ್ಣನ ಮಗನ ಅರೆಸ್ಟ್ ಮಾಡಿ, ಇದಕ್ಕೆಲ್ಲ ಸಂಬಂಧಪಟ್ಟಿರೋದಕ್ಕೆ ಜವಾಬ್ದಾರಿ ತಗೋತೀವಿ ಅಂತ ಬರಬಾರ್ದ ಕುಮಾರಸ್ವಾಮಿ ಅವರು? ನೆರವಿಗೆ ಅಂದ್ರೆ ಕೇಳಿ, ನಾನು ನಿಮಗೆ ತೋರಿಸಿ ಅಂದ್ರೆ, ಜಿಲ್ಲಾ ಪರಿಷತ್ ಮೆಂಬರ್ ಒಬ್ಳಿದ್ದಾಳೆ, ಕಮ್ಯುನಿಟಿ ಬೈ ಒಕ್ಕಲಿಗ ಕಮ್ಯುನಿಟಿ ಲೇಡಿ, ಲಿಂಗಾಯತ್ ಕಮ್ಯುನಿಟಿ ಮನುಷ್ಯ ಮದುವಾಗಿದ್ದಾಳೆ, 2 ಮಕ್ಕಳು ವಯಸ್ಸಿಗೆ ಬಂದಿರತಕ್ಕಂಥ ಮದುವಾಗ್ತಕ್ಕಂಥ ಮಕ್ಕಳಿದ್ದಾರೆ. ಏನಾಗ್ಬೇಕು ಅವಳ ಗತಿ? ಅವಳು ಹೇಳ್ತಾಳಂತೆ 4 ಜನ ಸೇರಿ ಸಾಯನ್ ಬನ್ನಿ ಅಂತ ಗಂಡನ್ ಕರಿತಾಳಂತೆ. ಗಂಡ ಹೇಳ್ತಾನಂತೆ ನಾನು ಮೊದಲೇ ಸಾಯ್ತೀನಿ, ಆಮೇಲೆ ನೀವು ಸಾಯಿರಿ ಅಂತಾನಂತೆ. ಇದೆಲ್ಲಿಗೆ ಹೋಗಿ ನಿಲ್ತದೆ ಹೇಳಿ? ಒಬ್ಬ ಜಿಲ್ಲಾ ಪರಿಷತ್ ಮೆಂಬರ್ ನಮ್ಮ ಚೇತನ್ ಇಲ್ಲಿ ಕೂತವ್ರೆ, ಒಬ್ಬಳು ಸಬ್ ಇನ್ಸ್ಪೆಕ್ಟರ್ ಹಿರಿಸಭೆಯಲ್ಲಿದ್ಲು, ಏನಪ್ಪ ಅವಳ ಹೆಸರು ಬೇಡ, ಅವಳು ಒಬ್ಬ ಸಬ್ ಇನ್ಸ್ಪೆಕ್ಟರ್ ಬಟ್ಟೆ ಮೇಲೆಯ, ಡ್ರೆಸ್ ಮೇಲೆಯ. ನೀವೆಲ್ಲರೂ ಕೇಳಿದ್ರೆ ದಯವಿಟ್ಟು ಕೇಳಿ, ನಿಮ್ಮ ಕೈ ಮುಗಿತೀನಿ. ಮಾನ್ಯ ಪತ್ರಕರ್ತರಿಗೆ ವಿನಂತಿ ಮಾಡ್ತೀನಿ, ಇಂಥ ಅನಾಹುತ ಮುಂದಾಗದೇ ಇರೋಕ್ಕೆ ಕ್ರಮ ತಗೋಬೇಕು. ನಾವು ಒಂದು ನೋಡ್ರಿ, ಮಕ್ಳುಗಳೆಲ್ಲರೂ ತಪ್ಪು ಮಾಡ್ತಾರೆ. ಏನು ನೀವು ಮಾಡಲ್ವಾ, ನಾವು ಮಾಡಿಲ್ವಾ, ಇನ್ನೊಬ್ರು ಮಾಡಲ್ವಾ, ಸಣ್ಣ ಪುಟ್ಟ ತಪ್ಪುಗಳು ಆಯ್ತವೆ. ಇದೇನು ತಪ್ಪನ್ರಿ? ಇದು ಸಾಲ್ಮರಿ ಹಬ್ಬ. ಸಮುದ್ರ ಬಾಲು ಹೇಳ್ತಾರಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.